2024-25ನೇ ಶೈಕ್ಷಣಿಕ ವರ್ಷದ 13ನೇ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮುದ್ದು ಮಕ್ಕಳ ಡ್ಯಾನ್ಸ್ ನೋಡಿ ಸಂತೋಷ ವ್ಯಕ್ತಪಡಿಸಿದ ಹೊಸೂರು, ಎತ್ತಿಹಳ್ಳಿ, ಅಮಕೊಪ್ಪ ಗ್ರಾಮದ ಗುರು ಹಿರಿಯರು. ಹಿರಿಯ ಪತ್ರಕರ್ತರಾದ ಗಡಾದ್ ಸರ್ ಮಾತನಾಡಿ, ಅಡುಗೆ ಕೆಟ್ಟರೆ ಒಂದು ದಿನ ಉಪವಾಸ ಇರಬಹುದು, ಹೊಲದಲ್ಲಿ ಬೆಳೆ ನಾಶವಾದರೆ ಒಂದು ವರ್ಷ ಜೀವನ ಕಷ್ಟಕರವಾಗಬಹುದು, ವಿದ್ಯೆಯಿಂದ ವಂಚಿತರಾದರೆ ಜೀವನ ಪರ್ಯಂತ ಪರದಾಡಬೇಕಾಗುತ್ತದೆ ಎಂದು ಮುದ್ದು ಮಕ್ಕಳಿಗೆ ಪಾಠ ಹೇಳಿದರು. ಮುದ್ದು ಮಕ್ಕಳ ಮನರಂಜನೆ ಕಾರ್ಯಕ್ರಮ ನೋಡಿ ತುಂಬಾ ಸಂತೋಷವಾಯಿತು ಎಂದು ಹರ್ಷ ವ್ಯಕ್ತಪಡಿಸಿದರು. ಹೌದು, 13ನೇ ವರ್ಷದ ವಾರ್ಷಿಕೋತ್ಸವದ ಸ್ನೇಹ ಸಮ್ಮೇಳನದಲ್ಲಿ ಮುದ್ದು ಮಕ್ಕಳಾದ ಭೂಮಿಕಾ ಸಂಗಡಿಗರಿಂದ ಸೈನಿಕ ಸಿನಿಮಾದ ಮಳೆ ಬಿಲ್ಲೆ ಹಾಡಿಗೆ ಸೂಪರ್ ಡ್ಯಾನ್ಸ್ ಹಾಕಿ ಕುಣಿದು ಕುಪ್ಪಳಿಸಿ ಸಾವಿರಾರು ಜನಗಳಿಗೆ ಹುರಿದುಂಬಿಸಿ ಸಂತೋಷ ವ್ಯಕ್ತಪಡಿಸಿದರು. ಮುದ್ದು ಮಕ್ಕಳ ಸೂಪರ್ ಡ್ಯಾನ್ಸ್ ನೋಡಿ ಕುಡಿದ ಜನರು 50-100 ರೂಪಾಯಿ ಹಂಚಿ ಸಂತೋಷ ವ್ಯಕ್ತಪಡಿಸಿದರು. ವರದಿ ದಾವಲ್ ಸಾಬ್ ಎಂ, ಹುಬ್ಬಳ್ಳಿ, ನ್ಯೂಸ್ 16 ಕನ್ನಡ, ಶಿಗ್ಗಾಂವ್. ಇವರ ಒಂದು ಸಹಯೋಗದಲ್ಲಿ ಇವತ್ತು ಸರಸ್ವತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹೊಸೂರು ಈ ಸ್ಕೂಲಿನ ಒಂದು ವಾರ್ಷಿಕ ಶೈಕ್ಷಣಿಕ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮ ಇವತ್ತು ಇಲ್ಲಿ ಅತ್ಯಂತ ಅದ್ದೂರಿಯಾಗಿ ಸಂಭ್ರಮದಿಂದ ಜರುಗ್ತಾ ಇದೆ. ಇಲ್ಲಿ ಬಹುತೇಕ ಮಾತಿನಕ್ಕಿಂತ ನಮ್ಮ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಬೇಕು ಅನ್ನುವಂಥ ಒಂದು ಉತ್ಸಾಹದಲ್ಲಿ ನಮ್ಮ ಪಾಲಕರು ಇದ್ದಾರೆ. ಆದರೂ ಕೂಡ ಏನಪ್ಪ ಇವರು ಪತ್ರಕರ್ತರು ಮಾತನಾಡ್ಲಿಕ್ಕೆ ಬಂದರು ಅಂತ ಅನಿಸ್ಕೋಬಹುದು. ಬಹುತೇಕ ಎಲ್ಲೂ ನಾವು ಯಾವ ಕಾರ್ಯಕ್ರಮದಲ್ಲಿ ಕೂಡ ಪತ್ರಕರ್ತರು ಮಾತನಾಡಲಿಕ್ಕೆ ಸಾಧ್ಯತೆಗಳಿಲ್ಲ. ಆದರೆ ನಾನು ಇಲ್ಲಿ ಒಬ್ಬ ಆತ್ಮೀಯ ಸ್ನೇಹಿತನಾಗಿ ಈ ಒಂದು ಸಂಸ್ಥೆಯ ಒಂದು ಉದ್ದೇಶಿಯಾಗಿ ಎರಡು ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟು ಅದಕ್ಕಾಗಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ಅವಕಾಶದಲ್ಲಿ ಎರಡು ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ, ಈ ಒಂದು ಸಂಸ್ಥೆ ಇತ್ತೀಚೆಗೆ ಅಂದರೆ ಒಂದು 2012ರಿಂದ ಆರಂಭವಾಯಿತು ಅಂತ ಇಲ್ಲಿ